ಎಲ್ಲರನ್ನೂ ವಿಶ್ವಾಸ, ಕೆಲವೇ ದಿನದಲ್ಲಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮಾಡೋಣ, ಈ ಕೆಲಸ ಕೂಡಿ ಮಾಡೋಣ ಅಂತೇಳಿ. ಅದಕ್ಕೆ ಮಹಾದೇವಪ್ಪ ಯಾದವಾಡರು ಸಹಿತ ಇಲ್ಲ ಇದು ಬರೋಬ್ಬರದ್ರಿ ನಾವು ಮಾಡೋದಿಲ್ಲ ಅನ್ನೋದು ಒಪ್ಪಿಗೆ ಕೊಡ್ತಾಯಿದ್ರು. ಒಳ್ಳೆ ಡೆವಲಪ್ಮೆಂಟ್. ಇದರ ಅರ್ಥ ಏನಪ್ಪ ಅಂದ್ರೆ ಒಟ್ಟಾರೆ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರು ಭಾಳ ಚಂದ ಮಾತಾಡಿದ್ದಾರೆ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ವತಃ, ಯಾಕೆಂದ್ರೆ ಅವರು ಅವ್ರ ಮನೆಯಲ್ಲಿ ಇವರ ಹಿರಿಯ ಅಣ್ಣ ರಮೇಶ್ ಜಾರಕಿಹೊಳಿ ಅವರು ಸಹಿತ ಕಾಂಗ್ರೆಸ್ನಿಂದ ಬಿ ಜೆ ಪಿಯಿಂದ, ಇವರು ಬಿ ಜೆ ಪಿಯಿಂದ, ಮುಂದೆ ನಮ್ಮ ಸತೀಶ್ ಅವರು ಕಾಂಗ್ರೆಸ್ನಿಂದ, ಇವರೆಲ್ಲ ಕುಡ್ಕೊಂಡು ಅಂದ್ರೆ ಜಾರಕಿಹೊಳಿ ಅವರು DCC ಬ್ಯಾಂಕ್ ಮೇಲೆ ತಮ್ಮ ಒಂದು ಏನಪ್ಪ ಹಿಡಿದು ಸಾಸು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಮಾಧ್ಯಮದ ಅಧಿಕಾರದ ಆಸೆ ಇದ್ದವ್ರು ಯಾರು ಇದ್ದಾರೆ? ನನಗೂ ಅದ, ಎಲ್ಲರಿಗೂ ಅದ. ಆ ಮಾತು ಬೇರೆ. ಈ ರೀತಿಯಾಗಿ ರೈತರು ಒಂದು ಒಳ್ಳೇದು ಮಾಡ್ಬೇಕಂತ ಮಾಡಿದ್ದೀವಿ, ಒಂದು ಆದರ್ಶ ಬ್ಯಾಂಕ್ ಮಾಡಬೇಕು ಮಾಡಿದ್ವಿ. ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಭೇಟಿ ಆಗ್ತಾ ಇದ್ದಾರೆ. ಒಳ್ಳೆಯ ವಿಷಯ. ಇದೇ ರೀತಿಯಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ಅವರು ತಮ್ಮದೇ ಅಂತ ಒಂದು ಗುಂಪನ್ನು ತಯಾರು ಮಾಡಿಕೊಂಡು ಯೋಚನೆ ನಡೆಸಿದ್ದಾರೆ, ಏನು ಮಾಡಬೇಕು ಅಂತೇಳಿ. ಅವರು ಇದೇ ರೀತಿ ಇದೇ ಉದ್ದೇಶದವರು ಇದ್ದಾರೆ. ಎಲ್ಲರೂ ಇವರು ರೈತರ ಕಾಳಜಿ ಇದ್ದಂಥವ್ರು ಇಲ್ಲಂತಲ್ಲ. ಯಾಕಂದ್ರೆ ಇವ್ರು ಯಾರು ಕಾರ್ಪೊರೇಟ್ಗಳಲ್ಲ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಕುಟುಂಬ ಶ್ರೀಮಂತಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು ಶ್ರೀಮಂತಿರ್ಬೋದು, ಕತ್ತಿಯವ್ರ ಮಂತ್ರಿಯವ್ರು ಶ್ರೀಮಂತಿರ್ಬೋದು, ನಮ್ಮ ಲಕ್ಷ್ಮಣ ಸೌದಿಯವ್ರ ಮಂತ್ರಿಯವ್ರು ಶ್ರೀಮಂತಿರ್ಬೋದು. ಶ್ರೀಮಂತರವರು ಫ್ಯೂಡ್ಯುವಲಿಸ್ಟ್ ಅಂತೀವಿ ಅವರಿಗೆಲ್ಲ. ವಿಶೇಷವಾಗಿ ಇದಕ್ಕೆ ಏನಪ್ಪ ಅಂತಂದ್ರೆ ಫ್ಯೂಡ್ಯುವಲಿಸ್ಟಪ್ಪ ಅಂತಂದ್ರೆ ಈ ಒಂದು ರೀತಿಯಿಂದ ಭೂಮಿಯನ್ನು ಹಿಡಿದುಕೊಂಡಂಥವ್ರು ದೊಡ್ಡ ರೈತರು. ಈ ರೀತಿಯನ್ನು ಅರ್ಥ ಮಾಡ್ಬೋದು ಅದನ್ನು. ಇವರೆಲ್ಲ ಕುಡ್ಕೊಂಡು ಕಾರ್ಪೊರೇಟ್ ಮಾತ್ರ ಅಲ್ಲ ಇವರೆಲ್ಲರಿಗೂ ರೈತರ ಬಗ್ಗೆ ತಿಳುವಳಿಕೆ ಅದ, ಕಾಳಜಿ ಅದ, ಏನನ್ನು ಮಾಡಿದರೆ ಒಳ್ಳೆಯದಾಗಬಹುದು ಅಂತೇಳಿ. ಮತ್ತು ಮೂಲತಃ ಕೋಆಪರೇಟಿವ್ ಬ್ಯಾಂಕ್ಗಳು ಅಥವಾ ನಮ್ಮ DCC ಬ್ಯಾಂಕ್ ಆಗಿರ್ಬೋದು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಹಕಾರ, ಒಬ್ಬರಿಂದ ಸಾಧ್ಯ ಇರುವುದಿಲ್ಲ, ಒಬ್ಬರಿಂದ ಕೆಲವು ಸಾಧ್ಯ ಆಗುವುದಿಲ್ಲ. ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಮಾಡ್ಕೊಂಡು ಮಾಡಲಿಕ್ಕೆ ಇದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದ್ರ ಮೂಲಕ DCC ಬ್ಯಾಂಕ್ ಮೂಲಕ ಸಾಲ ಕೊಡೋದು, ತೊಗೊಳ್ಳೋದು, ಮತ್ತೇನು ಮಾಡೋದು, ಅನುಕೂಲಗಳು ಮಾಡ್ಕೊಂಡು ಡೆವಲಪ್ ಮಾಡ್ಕೊಳ್ಳೋದು, ಇದು ಸಾಮಾನ್ಯವಾಗಿ ನಡ್ಕೊಂಡು ಬಂದಂಥದ್ದು. ಸಾಲ ತೊಗೊಂಡು ಸಾಲ ವಸೂಲಿ ಮಾಡ್ಕೊಳ್ಳೋದು, ಕಡಿಮೆ ಬಡ್ಡಿಯಲ್ಲಿ ಕೊಡೋದು, ರೈತರಿಗೆ ಅನುಕೂಲ ಮಾಡುವಂಥದ್ದು, ಅವ್ರಿಗೆ